ಓಕೆ ಫೈನ್. ಈಗ ನಾವು ನೆಟ್ವರ್ಕಿಂಗ್ ಕ್ಯಾಪಿಟಲ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಸ್ಟೇಟ್ಮೆಂಟ್ ಶೋಯಿಂಗ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಈ ಸ್ಟೇಟ್ಮೆಂಟ್ ಅನ್ನ ನಾನು ಪ್ರಿಪೇರ್ ಮಾಡ್ತೀನಿ. ಇದರಲ್ಲಿ ಯಾವ್ದ್ಯಾವ್ದು ಕರೆಂಟ್ ಅಸೆಟ್ಸ್, ಯಾವ್ದ್ಯಾವ್ದು ಕರೆಂಟ್ ಲಯಬಿಲಿಟೀಸ್, ಇದನ್ನ ನಾವು ಐಡೆಂಟಿಫೈ ಮಾಡೋದೇ ದೊಡ್ಡ ಕೆಲಸ. ನೋಡಿ, ಸಪ್ಲೈಯರ್ ಅಂದಿದ ತಕ್ಷಣ ಕ್ರೆಡಿಟಾರು, ಕಸ್ಟಮರ್ ಅಂದಿದ ತಕ್ಷಣ ಡೆಟಾರು ಅಸೆಟ್ ಆಗುತ್ತೆ. ಯಾವುದೇ ಎಕ್ಸ್ಪೆನ್ಸಸ್ ನ ನಾವು ಡ್ಯೂ ಇಟ್ಕೊಂಡಿದೀವಿ, ಅರಿಯರ್ಸ್ ಇಟ್ಕೊಂಡಿದೀವಿ ಅಂದ್ರೆ ಕರೆಂಟ್ ಲಯಬಿಲಿಟಿ ಕೊಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾನೆ, ಸೇಲ್ಸ್ 3 months ಕ್ರೆಡಿಟ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಅಂದ್ರೆ ಡೆಟಾರ್ ಆಗುತ್ತೆ. ಸೊ ಡೆಟಾರ್ಸ್ ನೋಡಿ 60 lakh rupees ಅಷ್ಟು ಗೂಡ್ಸ್ ಅನ್ನ ಸೇಲ್ ಮಾಡಿದ್ವಿ. ಈ 60 lakh rupees ಗೂಡ್ಸ್ ಅಲ್ಲಿ 20% ಪ್ರಾಫಿಟ್ ಸೇರ್ಕೊಂಡಿದ್ವಿ. ಅಥವಾ ಇಲ್ಲಿ ನೋಟ್ ಅಂತ ಬರೀತೀನಿ, ಈ ನೋಟ್ ಆದ್ಮೇಲೆ ಅಲ್ಲಿ ಬರೆಯೋಣ. ನೋಟ್ ನಂಬರ್ 1, ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಬೇಕು. ಸೇಲ್ಸ್ ಅನ್ನ ಬೇಕಾಗಿತ್ತು, ಕಾಸ್ಟ್ ಆಫ್ ಸೇಲ್ಸ್. ನೋಡಿ, ಸೇಲ್ಸ್ 60 lakh rupees ಇದೆ. ಇದರಲ್ಲಿ ಗ್ರಾಸ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಸೇರ್ಕೊಂಡಿದೆ. ಎಷ್ಟು ಸೇರ್ಕೊಂಡಿದ್ಯಪ್ಪ ಅಂದ್ರೆ 20% ಸೇರ್ಕೊಂಡಿದೆ. 20% ಆನ್ 60 lakhs ಅಂತ ಹೇಳಿದ್ರೆ 12 lakhs ಆಗುತ್ತೆ. ಹಾಗಾದ್ರೆ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 48 lakhs ಆಗುತ್ತೆ. ನೋಡಿ, ನಾವು ಡೆಟಾರ್ಸ್ ಅನ್ನ ಸೇಲ್ಸ್ ವ್ಯಾಲ್ಯೂ ತಗೊಳ್ಬಾರ್ದು, ಕಾಸ್ಟ್ ಆಫ್ ಸೇಲ್ಸ್ ಅಲ್ಲೇ ತಗೊಳ್ಬೇಕು. ಅದಕ್ಕೆ 48 lakhs ಅಂತ ತಗೊಳ್ತೀನಿ. ನಾವು 3 months ಕ್ರೆಡಿಟ್ ಅನ್ನ ಕೊಡ್ತಾ ಇದೀವಿ ಕಸ್ಟಮರ್ಸ್ಗೆ. ನೋಡಿ, 48 lakhs ಇಂಟು 3/12, ಯಾಕೆಂದ್ರೆ 3 months ಕ್ರೆಡಿಟ್ ಕೊಡ್ತಾ ಇದೀವಿ ನಮ್ಮ ಕಸ್ಟಮರ್ಸ್ಗೆ. ಅಂದ್ರೆ ನಮಗೆ 12 4s 4 3s 12 lakh rupees ನಮಗೆ ಡೆಟಾರ್ಸ್ ಆಗುತ್ತೆ, ನಮಗೆ ದುಡ್ಡು ಬರೋದಿರುತ್ತೆ. ಇದು ಕರೆಂಟ್ ಅಸೆಟ್ಸ್. ಫಸ್ಟ್ ಒನ್ ಡೆಟಾರ್ಸ್. ಎರಡನೇದು ಸ್ಟಾಕ್. ನೋಡಿ, ಸ್ಟಾಕ್ ಅಲ್ಲಿ ನಮ್ಗೆ 3 ತರ ಬರುತ್ತೆ. ಒಂದು ರಾ ಮೆಟೀರಿಯಲ್, ಒಂದು ವರ್ಕ್ ಇನ್ ಪ್ರೋಗ್ರೆಸ್, ಇನ್ನೊಂದು ಫಿನಿಶ್ ಗೂಡ್ಸ್. ಲಕ್ಕಿಯಾಗಿ ಈ ಪ್ರಾಬ್ಲಮ್ ನಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿಲ್ಲ, ಅದಕ್ಕೆ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ನೋಡಿ, ಒಟ್ಟು ಮೆಟೀರಿಯಲ್ಸ್ 18 lakh rupees ಅಷ್ಟು ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿದ್ವಿ. ನಾವು ಎಷ್ಟು ತಿಂಗಳದ ಮೆಟೀರಿಯಲ್ ಮೇಂಟೈನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ರಾ ಮೆಟೀರಿಯಲ್ಸ್ ಟು ಬಿ ಮೇಂಟೈನ್ ಫಾರ್ 1 month ಅಂತ ಹೇಳಿದ್ದಾರೆ. 1 month ಮೇಂಟೈನ್ 2 months ಆಫ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಸಾರಿ, 2 months. ಎಷ್ಟಪ್ಪ ಬರುತ್ತೆ 2 monthsಗೆ? 3 lakhs ಬರುತ್ತಾ? ಹೇಳ್ಬೇಕು. ಹಾಗೆ ಫಿನಿಶ್ಡ್ ಗೂಡ್ಸ್ ನಮ್ಗೆ 48 lakhs ಅಷ್ಟು ಗೂಡ್ಸ್ ಕಾಸ್ಟ್ ಆಫ್ ಸೇಲ್ಸ್ ಇದೆ. ಫಿನಿಶ್ ಗೂಡ್ಸ್ 1 ತಿಂಗಳ ಸ್ಟಾಕ್ ಅನ್ನ ಇಟ್ಕೊಂಡಿರ್ಬೇಕಂತೆ, ಅಂದ್ರೆ 4 lakhs. ಅಲ್ಲಿಗೆ ಟೋಟಲ್ ಸ್ಟಾಕ್ ನಮ್ಮ ಹತ್ರ 7 lakh rupees ಅಷ್ಟು ಸ್ಟಾಕ್ ಅನ್ನ ಇಟ್ಕೊಂಡಿರ್ಬೇಕು. ಅದರಲ್ಲಿ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 3 lakh rupees, ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 4 lakh rupees, ಟೋಟಲ್ 7 lakh rupees ಅನ್ನ ರೆಡಿ ಆಗಿ ಇಟ್ಕೊಂಡಿರ್ಬೇಕು. ಇನ್ನ ನೆಕ್ಸ್ಟ್ ವೇಜಸ್ ಅಂತ ಇದೆ. ನೋಡಿ, ವೇಜಸ್ ಅವನೇ ಹೇಳ್ತಾ ಇದ್ದಾನೆ 15 days ಆಗುವಷ್ಟು ಬಾಕಿ ಇದೀವಂತೆ, ಅಂದ್ರೆ ಬಾಕಿ ಇರ್ಬೇಕಾಗುತ್ತೆ. 15 days ಅಂತ ಹೇಳಿದ್ರೆ 1 ತಿಂಗಳಲ್ಲಿ 30 ದಿನ, 15 ದಿನ ಅಂದ್ರೆ ಅರ್ಧ ತಿಂಗಳು. ಅರ್ಧ ತಿಂಗಳಿಗೆ 0.5 months ಅಂತ ಕರಿತೀವಿ. ಎಷ್ಟು ಬರುತ್ತೆ ಹೇಳಿ, ಹೇಳ್ಬೇಕು. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 12 lakhs ಇದೆ. ಇವ್ರಿಗೆ 1 month ಕ್ರೆಡಿಟ್ ಕೊಡ್ತಾ ಇದೀವಿ, 1 month ಒಳಗಡೆ ದುಡ್ಡು ಕೊಡ್ಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 4,80,000 ಇದೆ. ಇವ್ರಿಗೂ ಕೂಡ 1 month ಅರಿಯರ್ಸ್ ಇದೆ, ಅಂದ್ರೆ 40,000 rupees ಅರಿಯರ್ಸ್ ಇರುತ್ತೆ. ಇನ್ನ ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಅಡ್ವಾನ್ಸ್ ಆಗಿ ಕೊಟ್ಟಿರೋದ್ರಿಂದ, ಮೂರನೇದು ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಇನ್ ಅಡ್ವಾನ್ಸ್ 12 lakhs ಅಲ್ಲಿ
ಆಫ್ ಇಯರ್ಲಿ ಅಂದ್ರೆ 6 ತಿಂಗಳದ್ದು ಅಡ್ವಾನ್ಸ್ ಆಗಿ ಕೊಡ್ಬೇಕಾಗುತ್ತೆ. 6 ತಿಂಗಳದ್ದು ಅಡ್ವಾನ್ಸ್ ಆಗಿ ಆದ್ರೆ 6 lakhs ಬರುತ್ತೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ಕ್ವಾರ್ಟರ್ಲಿ ಡ್ಯೂ ಇದೆಯಂತೆ, 3 ತಿಂಗಳಿಗೊಂದು. ಅಲ್ಲಿಗೆ ಇನ್ಕಮ್ ಟ್ಯಾಕ್ಸ್ 4 ಲಕ್ಷ ಇದೆ, 3 ತಿಂಗಳಿಗೆ ಲಾಸ್ಟ್ 3 ಮಂತ್ಸ್ ಬಾಕಿ ಇದೆಯಂತೆ 1 ಲಕ್ಷ. ಇನ್ನ ಏನಿದೆಯಪ್ಪ ಅಂದ್ರೆ ಕ್ಯಾಶ್ ಬ್ಯಾಲೆನ್ಸ್ 1 ಲಕ್ಷ ರೂಪಾಯಿ ಮೇಂಟೈನ್ ಮಾಡ್ಬೇಕಂತೆ. ಕ್ಯಾಶ್ ಬ್ಯಾಲೆನ್ಸ್ 1 lakh rupees. ನೋಡಿ ಇದಕ್ಕೆ ಆನ್ಸರ್ ಹೇಳಿಲ್ಲ ಯಾರು. 9 lakhs divided 40,000 sir. 40,000. ಇದು 1 lakh. ಟೋಟಲ್ 2,80,000. ಇದನ್ನ ಟೋಟಲ್ ಮಾಡೋಣ. 7, 14, 16, 26. ಇದು 2,80,000. So what is the working capital required? So net working capital required is 23,20,000 rupees ಬೇಕಾ? 23,20,000 rupees. ಸರ್ ಇದಕ್ಕೆ ಎಷ್ಟು ಮಾರ್ಕ್ಸ್ ಗೊತ್ತಾ ನಿಮ್ಗೆಲ್ಲ? 10 marks ಸರ್. ತುಂಬಾ 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 ಸಿಂಪಲ್ ಆಗಿರೋ ಕ್ವಶನ್ 2022 ನಲ್ಲಿ ಕೇಳಿದ್ದಾರೆ. ಮತ್ತೆ ಪ್ರತಿ ವರ್ಷನೂ ಕೇಳ್ತಾರೆ, ಪ್ರತಿ ಎವ್ರಿ ಇಯರ್ ದೇ ವಿಲ್ ಆಸ್ಕ್. ಈಗ 2022 ಆದ್ಮೇಲೆ 2019 ಬನ್ನಿ. 2019 ಅಲ್ಲಿ ಒಂದ್ರಲ್ಲಿ ಮಾತ್ರ ಕೇಳಿದಪ್ಪ. ನಾವು ಇದಲ್ವಾ ಮಾಡ್ತಾ ಇದ್ದಿದ್ದು. ಸೋ ಸರಿಕೆ ಏನಪ್ಪಾ ಬಂತು ನನ್ಗೆ. ನಾನು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಅನ್ಕೊಂಡು ಅದನ್ನ ಮಾಡ್ಬಿಟ್ಟೆ. ಸರಿ, ನೀವಾದ್ರೂ ಹೇಳಕ್ಕಿಲ್ವೇನ್ರಿ? ಯಾಕ್ರಿ ಹಿಂಗ್ ಮಾಡ್ತೀರಾ? ಗ್ಯಾಪ್ಗಳು ಕೊಟ್ರೆ ಹೆಂಗೆ ಆಗುತ್ತೆ? ಸರಿ, ನಾನು ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ತಾನೆ, ಇದು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ನೀವಾದ್ರೂ ಹೇಳಕ್ಕಿಲ್ವಂತೆ ಯಾಕ್ರಿ? ನನಗಂತೂ ವಯಸ್ಸಾಗ್ಬೇಕಪ್ಪ, ನೀವೆಲ್ಲ ಯುವಕರು ಹೆಂಗಿರ್ಬೇಕು ನೀವೆಲ್ಲ. 22 ತೆಗಿರಿ. 22 ನಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಯಾವ್ದು ಕೊಟ್ಟವನ ನೋಡೋಣ. ಕೊಟ್ಟಿದ್ದಾರೆ ನೋಡಿ. ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ನೋಡಿದ್ರ? ಕ್ವಶನ್ ನಂಬರ್ 8. ಓಕೆ. A Limited wishes to raise additional finance of 10 lakhs for meeting its investment plans. It has 10 lakh 10,000 in the form of retained earnings available for the investment purpose. The following are the details below. Debt equity mix is 30:70 ಅಂತ ಹೇಳ್ತಾರೆ. ಸಿ ಡೆಟ್ ಈಕ್ವಿಟಿ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಟೋಟಲ್ ಕ್ಯಾಪಿಟಲ್. ನೋಡಿ ಇದು ಇಂಡೈರೆಕ್ಟ್ ಕ್ವಶನ್. ಸಿ ಟೋಟಲ್ ಕ್ಯಾಪಿಟಲ್ ಬಂದು ನಮಗೆ 10 lakhs ಇದೆ. ಇದರಲ್ಲಿ
ಡೆಟ್ ಟು ಈಕ್ವಿಟಿ, ಡೆಟ್ ಈಸ್ ಟು ಈಕ್ವಿಟಿ 30:70 ಅಂತ ಇದೆ. ಅಂದ್ರೆ 10 lakhs ಅಲ್ಲಿ 30% ಡೆಟ್, ಈಕ್ವಿಟಿ ಬಂದು 70%. ಹಾಗಾದ್ರೆ 3 lakh rupees ಡೆಟ್, 7 lakh rupees ಈಕ್ವಿಟಿ. ಇದು ಯಾರಿಗ ಅರ್ಥ ಆಗಿಲ್ಲ ಹೇಳಿ, ಇನ್ನೊಂದ್ಸರಿ ಹೇಳ್ಬೋದು. ಯಾರಿಗ ಅರ್ಥ ಆಗಿಲ್ಲ ರೀ? ಇನ್ನೊಂದ್ಸರಿ ಹೇಳ. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ಫಸ್ಟ್, ಆಮೇಲೆ ನೋಡೋಣ. ಕಾಸ್ಟ್ ಆಫ್ ಡೆಟ್ ಅಪ್ ಟು 1,80,000 10% ಬಿಫೋರ್ ಟ್ಯಾಕ್ಸ್, ಬಿಹಾಂಡ್ 1,80,000 16% ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಅರ್ನಿಂಗ್ಸ್ ಪರ್ ಶೇರ್ 4 rupees, ಡಿವಿಡೆಂಡ್ ಪೇ ಔಟ್ ರೇಷಿಯೋ 50%, expected growth in dividend is 10%, current market price is 44, tax rate is 50% ಅಂತ ಹೇಳಿದ್ದಾರೆ. ತುಂಬಾ 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 ಅದ್ಭುತವಾಗಿರ್ತಕ್ಕಂಥ ಕ್ವಶನ್ ಇದು. ಸರಿ, ಪರವಾಗಿಲ್ಲ. ಈಗ ನಮಗೆ ಒಂದು ಪಾಯಿಂಟ್ ಅಂತೂ ಕ್ಲಿಯರ್ ಆಯ್ತು. ಏನಪ್ಪಾ ಅಂದ್ರೆ ಟೋಟಲ್ 10 lakh rupees ಕ್ಯಾಪಿಟಲ್ ಅಲ್ಲಿ 30:70 ರೇಷಿಯೋ ಡೆಟ್ ಈಕ್ವಿಟಿ ರೇಷಿಯೋ ಅಂತ ಹೇಳ್ತೀವಿ. ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಅಂತ ಹೇಳ್ತೀವಿ. ಅದರ ಪ್ರಕಾರ 30:70 ಅಂದ್ರೆ 30% ಅಷ್ಟು ಡೆಟ್ ಅಂದ್ರೆ ಸಾಲ ಇರುತ್ತೆ, ಇನ್ನ 70% ಈಕ್ವಿಟಿ ಇರುತ್ತೆ. ಈ 3 lakh rupees ಅಲ್ಲಿ 1,80,000 rupees ವರೆಗೂ ಸಾಲ ಮಾಡಿದ್ರೆ ನಾವು 10% ಇಂಟ್ರೆಸ್ಟ್ ಕಟ್ಬೇಕಂತೆ. ಮೋರ್ ದ್ಯಾನ್ 1,80,000 ಅಂದ್ರೆ ಇನ್ನು ಉಳಿದಿದ್ದು 1,20,000ಗೆ 16% ನಾವು ಇಂಟ್ರೆಸ್ಟ್ ಅನ್ನ ಕೊಡ್ಬೇಕಾಗುತ್ತೆ. ನೋಡಿ, 3 lakh rupees ಅಲ್ಲಿ ಫಸ್ಟ್ 1,80,000ಗೆ 10%, ನೆಕ್ಸ್ಟ್ 1,20,000ಗೆ 16%. ಅಂದ್ರೆ 1,80,000ಗಿಂತಲೂ ಸಾಲ ಜಾಸ್ತಿ ತಗೊಂಡ್ರೆ 16% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. 1,80,000 ತಗೊಂಡ್ರೆ 16% ಬರುತ್ತಂತೆ. ಸೊ ಹಾಗಾದ್ರೆ ನಮ್ಗೆ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಆಯ್ತು. ಕಾಸ್ಟ್ ಆಫ್ ಡೆಟ್ ಹೆಂಗ್ ಮಾಡೋದು? ಕಾಸ್ಟ್ ಆಫ್ ಡೆಟ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಡೆಟ್ ಗೆ ಯಾವಾಗ್ಲೂ ಅಷ್ಟೇ ಕಾಸ್ಟ್ ಆಫ್ಟರ್ ಟ್ಯಾಕ್ಸ್ ಅನ್ನೇ ತಗೊಳ್ತೀವಿ. ಕಾಸ್ಟ್ ಆಫ್ಟರ್ ಟ್ಯಾಕ್ಸ್. ಸರ್ ಹೆಂಗ್ ಸರ್ ತಗೊಳ್ಳೋದು ಅಂದ್ರೆ, ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದ್ವಿ, ಇಂಟ್ರೆಸ್ಟ್ ಇಂಟು 1 - ಟಿ, ಅಂದ್ರೆ ಟಿ ಅಂದ್ರೆ ಟ್ಯಾಕ್ಸ್. ನೋಡಿ, ಎರಡು ತರ ನಾವು ಇಂಟ್ರೆಸ್ಟ್ ರೇಟ್ ಅನ್ನ ಕೊಡ್ತಾ ಇದ್ದೀವಿ. ಒಂದು 10%ಗೆ 1 - ಟ್ಯಾಕ್ಸ್ ರೇಟ್ ಎಷ್ಟಿದೆಯಪ್ಪ ಅಂದ್ರೆ 50%ಗೆ 0.5. ಸೊ ಆಫ್ಟರ್ ಟ್ಯಾಕ್ಸ್ 5% ಆಯ್ತು. ಇದು ಮೊದಲನೇದು. ಎರಡನೇದು 16% ಇಂಟ್ರೆಸ್ಟ್ ಇದೆ, 1 - 0.5 ಟ್ಯಾಕ್ಸ್ ಆದ್ರೆ ಅಲ್ಲಿಗೆ 8% ಎರಡನೇದಕ್ಕೆ ಕಾಸ್ಟ್ ಆಫ್ಟರ್ ಟ್ಯಾಕ್ಸ್ ಆಗುತ್ತೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇದು ನೋಟ್ ನಂಬರ್ 1. ಇನ್ನ ನೋಟ್ ನಂಬರ್ 2 ನೋಡೋಣ. ನೋಟ್ ನಂಬರ್ 2ಗೆ ಕಾಸ್ಟ್ ಆಫ್ ಈಕ್ವಿಟಿ ಬೇಕು. ಸರ್, ಕಾಸ್ಟ್ ಆಫ್ ಈಕ್ವಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಅರ್ನಿಂಗ್ ಪರ್ ಶೇರ್ ನಮ್ಮ ಹತ್ರ EPS ಅರ್ನಿಂಗ್ ಪರ್ ಶೇರ್ ಎಷ್ಟಪ್ಪ ಇದೆ ಅಂದ್ರೆ 4 ರೂಪಾಯಿ ಇದೆ. ಅದರಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ ಡಿವಿಡೆಂಡ್ ಪೇ ಔಟ್ ರೇಷಿಯೋ 50% ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಂಪನಿ ಎಷ್ಟು ಅರ್ನಿಂಗ್ಸ್ ಮಾಡ್ತಾರೆ ಅದರಲ್ಲಿ 50% ಡಿವಿಡೆಂಡ್ ಕೊಡ್ತಾ ಇದೆ. ಹಾಗಾದ್ರೆ ಡಿವಿಡೆಂಡ್ ಎಷ್ಟಪ್ಪ ಬರುತ್ತೆ ಅಂದ್ರೆ 4 × 50%, ಡಿವಿಡೆಂಡ್ 2 rupees ಬರುತ್ತೆ. ಹಾಗಾದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಹೆಂಗ್ ಮಾಡೋದು ಅಂದ್ರೆ, ಕಾಸ್ಟ್ ಆಫ್ ಈಕ್ವಿಟಿ ಇಸ್ ಈಕ್ವಲ್ಸ್ ಟು ಡಿವಿಡೆಂಡ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇಂಟು 100 ಪ್ಲಸ್ ಗ್ರೋತ್ ಅಂತ ಹೇಳಿ. ಇದು ಫಾರ್ಮುಲಾ. ನಮ್ಗೆ ಡಿವಿಡೆಂಡ್ 2 ರೂಪಾಯಿ ಕೊಡ್ತಾ ಇದ್ದೀವಿ. ಮಾರ್ಕೆಟ್ ಪ್ರೈಸ್ ಒಂದೊಂದು ಈಕ್ವಿಟಿ ಶೇರ್ದು 44 ರೂಪಾಯಿ ಇದೆ. ಹಾಗೆ ಗ್ರೋತ್ ರೇಟು ಎಷ್ಟು ಪರ್ಸೆಂಟೇಜ್ ಇದೆಯಪ್ಪ ಅಂದ್ರೆ 10% ಇದೆಯಾ, 10. ಹಾಗಾದ್ರೆ 2 ಡಿವೈಡೆಡ್ ಬೈ 44 ಇಂಟು 100 ಎಷ್ಟು ಬರುತ್ತೆ ಹೇಳಿ? 2 ಡಿವೈಡೆಡ್ ಬೈ 44 ಇಂಟು 100 ಹೇಳ್ರಪ್ಪ ಯಾರಾದ್ರು.
4.5 ಬರುತ್ತೆ ಸರ್. 4.5. 4.5 plus 10 is 14.5%. ಎಷ್ಟು ಪರ್ಸೆಂಟೇಜ್ ಬರ್ತಾ ಇದೆ? 14.5% is the cost of equity. ಈಗ ನಾವು ಕ್ಯಾಲ್ಕುಲೇಷನ್ ಆಫ್ weighted average cost of capital. ಫಸ್ಟ್ ಸೋರ್ಸಸ್ ನೋಡೋಣ. ಸೋರ್ಸಸ್ ಅಲ್ಲಿ ಎರಡು ತರ ಇದೆ, ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಇನ್ನೊಂದು ರಿಟೈನ್ಡ್ ಅರ್ನಿಂಗ್ಸ್. ನೋಡಿ, ರಿಟೈನ್ಡ್ ಅರ್ನಿಂಗ್ಸ್ ಹೆಂಗ್ ಬಂತು ಅಂತ ಹೇಳ್ತೀನಿ. ಇದು ಮೂರನೇ ನೋಟು, ರಿಟೈನ್ಡ್ ಅರ್ನಿಂಗ್ಸ್. ನೋಡಿ, ಟೋಟಲ್ ಈಕ್ವಿಟಿ 7 lakh rupees ಇದೆ. ಟೋಟಲ್ ಈಕ್ವಿಟಿ 7 lakhs. ಅದರಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದಾನೆ, ಇಟ್ ಹ್ಯಾಸ್ 2,10,000 ಇನ್ ದ ಫಾರ್ಮ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 2,10,000 rupees ರಿಟೈನ್ಡ್ ಅರ್ನಿಂಗ್ಸ್ ಇದೆಯಂತೆ. ಹಾಗಾದ್ರೆ 4,90,000 rupees ಏನಿರುತ್ತೆ? ಈಕ್ವಿಟಿ ಇರುತ್ತೆ. ಇದು ಡೆಟ್. ಈಗ ಅಮೌಂಟ್ ಈಕ್ವಿಟಿ ಬಂದು 4,90,000, ರಿಟೈನ್ಡ್ ಅರ್ನಿಂಗ್ಸ್ ಇಸ್ 2,10,000, ಡೆಟ್ 10% 1,80,000, ಡೆಟ್ 16% 1,20,000 ಇದೆ. ಅಲ್ಲಿಗೆ ಟೋಟಲ್ ಮಾಡಿದ್ರೆ ನಮ್ಗೆ 10 lakh rupees ಬರ್ತಾ ಇದೆ. ಗೈಸ್, ಈಗ ನಾವೇನ್ ಮಾಡ್ಬೇಕಾದ್ರೆ ವೇಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ವೇಟ್ಸ್ ಹೆಂಗ್ ಮಾಡೋದು ಸರ್ ಅಂತ ಹೇಳಿದ್ರೆ, 4,90,000 ಡಿವೈಡೆಡ್ ಬೈ 10 lakhs. 4,90,000 divided by 10 lakhs into 100 into 100 and 0.49. This is 0.21. This is 0.18. This is 0.12. Total is 1. Next to cost after tax. Cost after tax, cost of equity ಬಂದು 14.5 ಇದೆ. ಈಕ್ವಿಟಿಗೆ ಎಷ್ಟಿರುತ್ತೋ ರಿಟೈನ್ಡ್ ಅರ್ನಿಂಗ್ಸ್ಗೂ ಅಷ್ಟೇ ಇರುತ್ತೆ. ಡೆಟ್ 10% ಆದ್ರೆ 5, 16% ಆದ್ರೆ 8. ಈಗ ವೇಟೆಡ್ ಕಾಸ್ಟ್ ನೋಡೋಣ. ವೇಟೆಡ್ ಕಾಸ್ಟ್ 0.49 into 14.5 is 7.105. 0.21 into 14.5 is 3.045. 0.18 into 5 is 0.900. 0.12 into 8, 0.96. 10, 1, 11, 1, 10, 19, 20, 22, 5, 12. So therefore, weighted average cost of capital is equals to 12%. ಸರ್, ಇಷ್ಟು ಮಾಡಿದ್ರೆ 10 marks ಬರುತ್ತೆ ಸರ್. ಸರ್, ಇದನ್ನ ಇನ್ನೊಂದ್ಸರಿ ಹೇಳ್ಕೊಡ್ಬೇಕಾ? ಮಾತಾಡಿ ಸರ್. ಅಪ್ಪು, ಅಪ್ಪು, ಅರ್ಥ ಆಯ್ತು ಸರ್. ಪಕ್ಕ ಅರ್ಥ ಆಯ್ತಾ? ಎಸ್ ಸರ್. ಓಕೆ ಓಕೆ. ಅಲ್ಲಿಗೆ 2022 ನಲ್ಲಿ ನಿಮ್ಗೆಲ್ರಿಗೂ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತಾ ಇತ್ತ ಇದು? ನಿಮ್ ಕಾಲೇಜಲ್ಲಿ ಮಾಡಿದ್ರಾ? ಸರ್ ಮಾಡಿಲ್ಲ, ನಾವು ಮಾಡಿದೀವಿ. ಓಕೆನಾ? ಈಗ 2022 ಆಯ್ತು. ಈಗ 2022 ಅಲ್ಲೇ 11th ಕ್ವೆಶ್ಚನ್ ಕೂಡ weighted average ಅನ್ಸುತ್ತೆ ಸರ್. 11th ಒಂದಮ್ಮ? ಹಾ ಸರ್, 11th one.
ನೋಡ್ತೀನಿ ಪುಟ. ಈಗ ಹೌದಲ್ವಾ, ಇದು ಕೂಡ 11th ಒನ್ ಕೂಡ ನೋಡಿ ಏನ್ ಬಂದೈತೆ ಅವನ್ಗೆ 2 ಕ್ವಶನ್ ಕೊಟ್ಟವನೆ, 20 ಮಾರ್ಕ್ಸ್ ಬರೀ ಇದೇ ಚಾಪ್ಟರ್ ಇಂದ. ಸರಿ ಮಾಡೋಣ. ನೋಡ್ಲಿಲ್ಲ ನಾನು, ಇರ್ಲಿ ಪರವಾಗಿಲ್ಲ. 11th question ಓದ್ತೀನಿ ನೋಡ್ಕೊಳ್ಳಿ. ಎಕ್ಸ್ ಲಿಮಿಟೆಡ್ ಹ್ಯಾಸ್ ದ ಫಾಲೋಯಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಸ್ ಆನ್ 31st of March 2010. Equity capital 2 lakh shares 40 lakhs, 10% preference shares 10 lakhs, 14% debentures 10 lakhs. Equity shares of the company sells at 20 rupees in the market. It is expected the company will pay next year a dividend of 2 per share, which will grow 7% forever. Assume 35% is a tax bracket. You are required to calculate weighted average cost of capital based on the existing capital structure. First, existing capital structure ಮಾಡಿದ ಮೇಲೆ 2ನೇ ಪಾಯಿಂಟ್ ಆಮೇಲೆ ಓದೋಣ. ಫಸ್ಟ್ ಪಾಯಿಂಟ್ ಓದ್ಬಿಡೋಣ, ಓಕೆನಾ? ಮಾಡ್ಬಿಡೋಣ. ಈಗ ಫಸ್ಟ್ ಏನೇನ್ ಸೋರ್ಸಸ್ ಇದೆ ಅಂತ ಹೇಳಿದ್ರೆ, ಈಕ್ವಿಟಿ ಕ್ಯಾಪಿಟಲ್ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ, ಮತ್ತೆ ಡಿಬೆಂಚರ್ಸ್ ಇದೆ. ಇದು 40 lakhs, ಇದು 10 lakhs, ಇದು ಕೂಡ 10 lakhs. ಸೊ ಟೋಟಲ್ 60 lakhs ಆಯ್ತು, ಓಕೆನಾ? ಈಗ ವೇಟ್ಸ್ ಬೇಕು. 4 divided by 6, 2/3 ಅಂದ್ರೆ ಎಷ್ಟಪ್ಪ ಬರುತ್ತೆ? 66.66 0.66 ಅಥವಾ 0.67. 1/6 ಅಂದ್ರೆ ಎಷ್ಟಪ್ಪ ಬರುತ್ತೆ? ಬೇಗನೆ ಹೇಳ್ಬೇಕು. .17, 0.16, ಟೋಟಲ್ 1. ಸರಿನಪ್ಪ? ಅಥವಾ ಇದು 0.66 ಹಾಕೊಳ್ಳಿ, ಇದನ್ನ 7 ಮಾಡ್ಕೊಳ್ಳಿ. ಸರಿ ಹೋಗಿ. ಈಗ ನಮಗೆ ಈಕ್ವಿಟಿ ಕ್ಯಾಪಿಟಲ್ದು ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿಲ್ಲ. ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿಲ್ಲ ಅಂದ್ರೆ ಆವಾಗ್ಲೇ ಏನಂತ ಹೇಳಿದ್ದೆ ಫಾರ್ಮುಲಾ ಅಂದ್ರೆ, ಡಿವಿಡೆಂಡ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇಂಟು 100 ಪ್ಲಸ್ ಗ್ರೋತ್ ಅಂತ ಹೇಳಿದೆ. ಅವನೇ ಕೊಟ್ಟಿದ್ದಾನೆ 2 ರೂಪಾಯಿ ಡಿವಿಡೆಂಡ್ ಅಂತೆ, ಮಾರ್ಕೆಟ್ ಅಲ್ಲಿ 20 ರೂಪಾಯಿ ಓಡ್ತಾ ಇದೆಯಂತೆ, ಗ್ರೋತ್ ರೇಟ್ 7% ಇದೆಯಂತೆ, 10 + 7 17% ಆಯ್ತು. ಅಲ್ಲಿಗೆ 17% ಆಯ್ತು. ಇನ್ನು ಪ್ರಿಫರೆನ್ಸ್ ಶೇರ್ಸ್ ಅವನೇ ಕೊಟ್ಟಿದ್ದಾನೆ 10% ಅಂತ ಹೇಳಿದ್ದಾನೆ. ಕಾಸ್ಟ್ ಆಫ್ ಡೆಟ್ ಆಫ್ಟರ್ ಟ್ಯಾಕ್ಸ್ ಬೇಕು, ಇಂಟ್ರೆಸ್ಟ್ ಇಂಟು 1 - t, ಇಂಟ್ರೆಸ್ಟ್ ರೇಟ್ 14%, ಟ್ಯಾಕ್ಸ್ ರೇಟ್ 0.35%. ಎಷ್ಟಪ್ಪ ಬರುತ್ತೆ? 14 into 0.65, 9.1%. 9.1%. ಈಗ ವೇಟೆಡ್ ಕಾಸ್ಟ್ ಈಸಿಯಾಗಿ ಮಾಡಬಹುದು. 0.66 into 17, 11.22. This is 1.70. 17 into 9.1, 1.5. $1.55. So therefore, weighted average cost of capital is 14.47%. ಎಷ್ಟಾಯ್ತಪ್ಪ ಇದನ್ನ ಮಾಡೋದಕ್ಕೆ? ಸರ್ ಹೇಳಿ, ಎಷ್ಟೊತ್ತಾಯ್ತು ಮಾಡೋದಕ್ಕೆ? ಎಷ್ಟೊತ್ತಪ್ಪ ಆಯ್ತು ಮಾಡೋದಕ್ಕೆ? ಈಗ 2ನೇ ಕ್ವಶನ್ ಓದೋಣ ಇವಾಗ. Compute a new weighted average cost of capital if the company raises an additional capital of rupees 20 lakhs debt by issuing 15% debentures. This would result in increase in the expected dividend to 3 rupees
and leave the growth rate unchanged, but the price of the equity shares will fall to 15 per share ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈಗ ಆಲ್ರೆಡಿ 60 lakh rupees ಕ್ಯಾಪಿಟಲ್ ತಗೊಂಡಿದ್ದೀವಿ, ಇನ್ನು 20 lakh rupees ಅಡಿಷನಲ್ ಕ್ಯಾಪಿಟಲ್ 15% ಅಲ್ಲಿ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರೆ, ಸಾಲ ತಗೊಂಡ್ರೆ ನಮಗೆ ಯಾವ ರೀತಿ ಆಗುತ್ತೆ? ಡಿವಿಡೆಂಡ್ 3 ರೂಪಾಯಿ ಕೊಟ್ಟಾಗ ಮಾರ್ಕೆಟ್ ವ್ಯಾಲ್ಯೂ 15 ರೂಪಾಯಿ ಆದಾಗ ಗ್ರೋತ್ ರೇಟ್ ಅಷ್ಟೇ ಇದ್ದಾಗ ಅಂತ ಹೇಳಿದ್ದಾರೆ. ಈಗ ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಸೇಮ್ ಓಲ್ಡ್ ಥಿಂಗ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇದು 14% ಡಿಬೆಂಚರ್ಸ್, ಈಗ ಬರೋದು 15% ಡಿಬೆಂಚರ್ಸ್. ಅಮೌಂಟ್ ಬಂದು 40 lakhs unchanged, 10 lakhs is unchanged, 10 lakhs is unchanged, 20 lakhs additional capital ತಗೋಣ. ಈಗ ಟೋಟಲ್ 80 lakhs ಆಯ್ತು. ಈಗ ವೇಟ್ಸ್ ಬರೋಣ. ಇದು ಅಮೌಂಟ್, ವೇಟ್ಸ್ ಗೆ 50%, 1/8 ಅಂತ ಹೇಳಿದ್ರೆ ಎಷ್ಟಪ್ಪ ಬರುತ್ತೆ? 0.25 0.125 ಕರೆಕ್ಟಾ? ಅಲ್ಲಿಗೆ 1 ಬಂತು. ಈಗ ನಮಗ್ ಬೇಕಾಗಿರೋದು ಕಾಸ್ಟ್ ಆಫ್ ಈಕ್ವಿಟಿ ವಿಲ್ ಬಿ ರಿಮೈನ್ ಸೇಮ್, ಕಾಸ್ಟ್ ಆಫ್ಟರ್ ಟ್ಯಾಕ್ಸ್, ಕಾಸ್ಟ್ ಆಫ್ ಈಕ್ವಿಟಿ ಚೇಂಜ್ ಆಗುತ್ತೆ. ಕಾಸ್ಟ್ ಆಫ್ ಈಕ್ವಿಟಿ ಇಸ್ ಈಕ್ವಲ್ಸ್ ಟು ಡಿವಿಡೆಂಡ್ 3 rupees ಅಂತೆ, ಮಾರ್ಕೆಟ್ ಪ್ರೈಸ್ 15 ರೂಪಾಯಿ ಆಗುತ್ತೆ, ಗ್ರೋತ್ ರೇಟ್ ಅಷ್ಟೇ ಇರುತ್ತೆ. ಕಾಸ್ಟ್ ಆಫ್ ಡೆಟ್ ಎರಡನೇದು, ಇಂಟ್ರೆಸ್ಟ್ ಇಂಟು 1 minus t, 15 into 1 minus 0.35, ಎಷ್ಟು ಬರುತ್ತೆ ಹೇಳಿ? Three divided by 15 into 100, 20 plus 7, 27% ಆಯ್ತು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10%, ಇದ್ರದ್ದು 5 ಹಾಗೆ ಇರುತ್ತೆ, ಸಾರಿ 9.1 ಹಾಗೆ ಇರುತ್ತೆ. ಇನ್ನ ಇದ್ರದ್ದು ಮಾತ್ರ 15 into 0.65, 9.75. ಸೊ ವೇಟೆಡ್ ಕಾಸ್ಟ್ ನೋಡೋಣ. ಇದು 2.44, ಇದು 1.14, ಇದು 1.25, ಇದು 13.5. So therefore, weighted average cost of capital is equals to 18.33%. ಸರ್ ಅರ್ಥ ಆಯ್ತಾ ಸರ್? ಗೈಸ್, ಎಸ್ ಸರ್. ನಿಮ್ ವಾಯ್ಸ್ ಶೇಕ್ ಆಗ್ತಾ ಇದೆಯಪ್ಪ. ಯಾರೋ ಬಿಟ್ಟೋಗ್ಬಿಟ್ಟಿದ್ದಾರೆ. ಅರ್ಥ ಆಗಿಲ್ವೇನ್ರಿ? ಅರ್ಥ ಆಯ್ತು ನಾಗೇಶ್, ಸರ್. ನಿಜ ಹೇಳ್ರಮ್ಮ. ಅರ್ಥ ಆಯ್ತು ಸರ್. ಓಕೆ. ಈಗ 2022 ಆಯ್ತಲ್ವಾ? ಈಗ 2019 ನೋಡೋಣ. ಸಪೋಸ್ ಕಾಲ್ ಡಿಸ್ಕನೆಕ್ಟ್ ಆದ್ರೆ, ಐ ಮೀನ್ ಎಂಡ್ ಆದ್ರೆ, ದಯವಿಟ್ಟು ರೀಜಾಯಿನ್ ಆಗಿ. 2019 ಬರೋಣ. 2019 ಅಲ್ಲಿ ಕ್ವಶ್ಚನ್ ನಂಬರ್ ಇದು 5 marks ಕೇಳಿದಾನೆ. ಕ್ವಶ್ಚನ್ ನಂಬರ್ 8. ಹಾಗೆ ಕ್ವಶ್ಚನ್ ನಂಬರ್ 10 ಆಲ್ರೆಡಿ ಮಾಡಿದ್ದೀನಿ, ಸೇಮ್ ಕ್ವಶ್ಚನ್.
ಇನ್ನೊಂದ್ಸರಿ ಮಾಡೋಣ ಕ್ವಶನ್ ನಂಬರ್ 10. ಎಸ್ ಸರ್. ಹೇಳ್ರಪ್ಪ. ಎಸ್ ಸರ್. ಓಕೆ, ಇನ್ನೊಂದ್ಸರಿ ಓದಿ ದಯವಿಟ್ಟು. ಇದು ತುಂಬಾ ಇದೇ ಕ್ವಶನ್ ಮತ್ತೆ ರಿಪೀಟ್ ಆದ್ರೂ ಕೂಡ ನಮ್ಮ ಹುಡುಗರು ಯಾರು ಮಾಡಲ್ಲ. ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇನ್ನೊಂದ್ಸರಿ ದಯವಿಟ್ಟು ನೋಡ್ಕೊಳ್ಳಿ. ರಿಪೀಟ್ ಆಗಿದೆ 22 ನಲ್ಲಿ 2019 ನಲ್ಲಿ ರಿಪೀಟ್ ಆಗಿದೆ ಸೇಮ್ ಕ್ವಶನ್. ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. ABC Limited wishes to raise an additional finance of 10 lakhs for meeting its investment plans. It has 20 lakhs in the form of retained earnings. 20 ಲಕ್ಷ ರೂಪಾಯಿ ಅಷ್ಟು ರಿಟೈನ್ಡ್ ಅರ್ನಿಂಗ್ಸ್ ಅಲ್ಲಿ ಇದೆಯಂತೆ. ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿದಾನೆ ಅಷ್ಟೇ. 100 lakhs ಅಂದ್ರೆ 1 ಕೋಟಿ ರೂಪಾಯಿ ಅಷ್ಟು ಕ್ಯಾಪಿಟಲ್ ಬೇಕು. ಆ 1 ಕೋಟಿ ರೂಪಾಯಿನಲ್ಲಿ ಸಾಲ ಡೆಟ್ಟು ಇದೆ, ಈಕ್ವಿಟಿನೂ ಇದೆ. ಆ ಡೆಟ್ಟು ಮತ್ತೆ ಈಕ್ವಿಟಿನಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ 20 lakh rupees ಇದೆಯಂತೆ. ಎಷ್ಟಿದೆಯಂತೆ? ರಿಟೈನ್ಡ್ ಅರ್ನಿಂಗ್ಸ್ 20 lakhs ಇದೆಯಂತೆ. The following further details: debt equity ratio is 30:70. ಅಂದ್ರೆ 1 crore rupees ಟೋಟಲ್ ಕ್ಯಾಪಿಟಲ್ ಅಲ್ಲಿ 30 lakh rupees ಡೆಟ್, 70 lakh rupees ಈಕ್ವಿಟಿ. 30 lakh rupees ಡೆಟ್, 70 lakh rupees ಈಕ್ವಿಟಿ. ಆ 70 lakhs ಈಕ್ವಿಟಿನಲ್ಲಿ 20 lakhs ರಿಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇರುತ್ತಂತೆ. ಹಾಗಾದ್ರೆ 70 lakhs ಅಲ್ಲಿ 20 lakhs ರಿಟೈನ್ಡ್ ಅರ್ನಿಂಗ್ಸ್ ಆದ್ರೆ ಪ್ಯೂರ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಂದು 50 lakh rupees ಇರುತ್ತೆ. ಅಲ್ಲಿಗೆ 50 lakhs ಈಕ್ವಿಟಿ, 20 lakhs ರಿಟೈನ್ಡ್ ಅರ್ನಿಂಗ್ಸ್ ಅಂಡ್ 30 lakhs ಡೆಟ್ ಆಗುತ್ತೆ. ಈ ಡೆಟ್ ಪ್ರಕಾರ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆ ತಗೊಂಡಿರೋ 30 lakh rupees ಸಾಲಕ್ಕೆ 20 ಲಕ್ಷದವರೆಗೂ 10% ಇಂಟ್ರೆಸ್ಟ್ ಕೊಡ್ಬೇಕಂತೆ. 20 ಲಕ್ಷಕ್ಕಿಂತಲೂ ಜಾಸ್ತಿ ಆದ್ರೆ 14% ಇಂಟ್ರೆಸ್ಟ್ ಕೊಡ್ಬೇಕಂತೆ. ಕಂಪನಿ ಅರ್ನಿಂಗ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಒಬ್ಬೊಬ್ಬರಿಗೆ 4 ರೂಪಾಯಿ ಕೊಡ್ಬೇಕಾಗುತ್ತಂತೆ. ಆದ್ರೆ ಕಂಪನಿ ಎಷ್ಟು ಡಿವಿಡೆಂಡ್ ಪೇ ಮಾಡಿದೆ ಅಂತಂದ್ರೆ 50% ಮಾತ್ರ ಪೇಮೆಂಟ್ ಮಾಡಿದೆಯಂತೆ. ಕಂಪನಿ ಎಕ್ಸ್ಪೆಕ್ಟೆಡ್ ಟು ಗ್ರೋತ್ ರೇಟ್ ಈಸ್ at 10% and current market price share is 44 rupees. ಟ್ಯಾಕ್ಸ್ ರೇಟ್ ಈಸ್ 50%. ಈಗ ಒಂದೊಂದೇ ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡು ಬರೋಣ. ಯು ಆರ್ ರಿಕ್ವೈರ್ಡ್ ಟು ಡಿಟರ್ಮೈನ್ ಪ್ಯಾಟರ್ನ್ ಆಫ್ ರೇಸಿಂಗ್ ದ ಅಡಿಷನಲ್ ಫೈನಾನ್ಸ್ ಅಂತ ಹೇಳಿದ್ದಾನೆ. ಅಂದ್ರೆ ಫೈನಾನ್ಸ್